ಸೊ ನಿಮ್ಮ ಫಸ್ಟ್ ಕೆಲಸ ಆ್ಯಸ್ ಜಸ್ಟ್ ನೀವುಗಳು ವ್ಯಾಲ್ಯೂಸನ್ನು ಹಾಕೋದು ಫಸ್ಟ್. ಓಕೆ, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿಸ್ಗಿಂತ ನಾನು ಹೇಳೋದು ಇದನ್ನು ನೀವು ಅಟೆಂಡ್ ಮಾಡಿ ಪ್ಲೀಸ್. ಸೊ ಅಪ್ಲೈ ದ ವ್ಯಾಲ್ಯೂ, ದಟ್ ಇಸ್ ದ ಫಸ್ಟ್ ಸ್ಟೆಪ್. ನೆಕ್ಸ್ಟು ವ್ಯಾಲ್ಯೂಗೆ ಸ್ಕ್ವೇರ್ ಮಾಡೋದು ಸೆಕೆಂಡ್ ಸ್ಟೆಪ್ ಆಗಿರುತ್ತೆ. ಥರ್ಡ್ ಸ್ಟೆಪ್ ವಿಲ್ ಬಿ ಟೇಕಿಂಗ್ ದ LCM. ನೆಕ್ಸ್ಟ್ ಸ್ಟೆಪ್ ವಿಲ್ ಬಿ ಸಿಂಪ್ಲಿಫಿಕೇಶನ್. ನೆಕ್ಸ್ಟ್ ಸ್ಟೆಪ್ ನಿಮ್ಗೆ ಆನ್ಸರ್ ಹೋಗುತ್ತೆ. ಓಕೆ, ಕಂಡುಕೊಳ್ಳೋದು sin 30 1/2 plus tan 45 1 minus cosecant 60 2/√3 whole divided by secant 30 2/√3 plus cos 60 1/2 plus cot 45 cot 45 1. Now here ನಾನು ಕ್ಲಿಯರ್ ನೋಡ್ಕೊಬಿಡಿ, ಇಲ್ಲಿ 3 ಇದೆ. 3 ಇದ್ದಾಗ ಫಸ್ಟ್ 2 LCM ತಗೊಂಡು ಬರೋ ಸಿಂಪ್ಲಿಫಿಕೇಶನ್ ಮಾಡಿ ಬರೋ ಆನ್ಸರ್ನ ಇದಕ್ಕೆ LCM ತಗೊಂಡು ಸಿಂಪ್ಲಿಫೈ ಮಾಡಿ. ಇಲ್ಲೂ ಅಷ್ಟೇ ಫಸ್ಟ್ 2 LCM ತಗೊಳ್ಳಿ, ಬರೋ ಆನ್ಸರ್ನ ಸಿಂಪ್ಲಿಫೈ ಮಾಡಾದ್ಮೇಲೆ ಬರೋ ಆನ್ಸರ್ನ ಈ 3ನೇದಕ್ಕೆ LCM ತಗೊಂಡು ಸಿಂಪ್ಲಿಫೈ ಮಾಡಿ. ಈಗ ಮೊದಲ 2 ತಗೋ, ನಥಿಂಗ್ ಈಸ್ ದೇರ್ ಮೀನ್ಸ್ 1. ಹಾಗಾದರೆ ವಾಟ್ ವಿಲ್ ಬಿ ದ LCM? 2 will be the LCM. Okay, 2 LCM ಆದರೆ 2 1s are 2, 1 plus 1 2s are 2. ಸೊ ಹಾಗಾದರೆ ಮೈನಸ್ ಇನ್ನು ಉಳಿದಿರೋದು ಬರ್ಕೊ 2/√3. ಅರ್ಥ ಆಯ್ತಾ? ಎಷ್ಟು ಮೊದಲ 2ಕ್ಕೆ LCM ತಗೊಂಡೆ, 2 is the LCM, 2 1s are 1 plus 1 2s are 2 1s are 2. ಸೊ ಇಷ್ಟಕ್ಕೆ ಕ್ಲಿಯರ್ ಆಯಿತು, ಅಷ್ಟಕ್ಕೆ LCM ತಗೊಂಡಾಯಿತು. ನೆಕ್ಸ್ಟು -2/√3 ಹಾಗೆ ಉಳಿದಿದೆ, -2/√3 ಹಾಗೆ ಉಳಿದಿದೆ. ದ ಹೋಲ್ ಡಿವೈಡೆಡ್ ಬೈ. ಈಗ ಇಷ್ಟಕ್ಕೆ ತಗೊಳ್ಳಿ. ಓಕೆ, ಈಗ ಇಷ್ಟಕ್ಕೆ ಕಷ್ಟ ಆಗುತ್ತೆ ಅಂದರೆ ಬೇಕಾದ್ರೆ ಇವೆರಡಕ್ಕೆ ತೊಗೋಬೋದು ಈಸಿಯಾಗಿ, ಬಟ್ ನಿಮ್ಮ ಇಷ್ಟ. ಸೊ ನೀವೇನು ಮಾಡಿ ಅಂತಂದರೆ ಇಲ್ಲಿ ಈಸಿಯಾಗಿರೋದು ಯಾವುದು ಅಂದರೆ ಇವೆರಡು. ಸೊ ಇವೆರಡಕ್ಕೆ LCM ತಗೊಳ್ಳಿ ಫಸ್ಟ್. ಸೊ 2/√3 ಹಾಗೆ ಇಟ್ಕೊಳ್ಳಿ, ಪ್ಲಸ್ ಇಷ್ಟಕ್ಕೆ LCM ತೊಗೊಂಡ್ರೆ ಸೇಮ್ 2 is the LCM. ಇವೆರಡಕ್ಕೆ ನಾನು ತೊಗೊಳ್ತಾ ಇರೋದು 2 1s are 2, 1 1s are 1 plus nothing is there means 1 2s are 2 2 1s are 2. ಹಾಗಾದರೆ ಇವೆರಡಕ್ಕೆ LCM ತಗೊಂಡೆ 2/√3 ಹಾಗೆ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಎಷ್ಟು ಅರ್ಥ ಆಗಿದೆಯಾ? ನೆಕ್ಸ್ಟ್ 1 + 2 3/2 ಆ್ಯಡ್ ಮಾಡು, 3/2 -2/√3 ಹೋಲ್ ಡಿವೈಡೆಡ್ ಬೈ 2/√3 ಅಲ್ಲೇ ಇದೆ, ಪ್ಲಸ್ 1 + 2 is 3/2. ಕ್ಲಿಯರಾ? ನೋಡಿ, ಈಗ 3 ಇದ್ದಿದ್ದು 2 ಆಯಿತು. ಈಗ 2 LCM ತಗೊಳ್ಳಿ. ಈಗ 2 LCM ಯಾಕೆ ತಗೊಳ್ಳೇಬೇಕು ಅಂದರೆ ದ ಡಿನಾಮಿನೇಟರ್ ಇಸ್ ಡಿಫ್ರೆಂಟ್. ಸೊ ಈಗ ಅದಕ್ಕೆ LCM ತಗೊಂಡ್ರೆ 2ಗೆ √3 LCM ಏನು? 2√3 ವಿಲ್ ಬಿ ದ LCM. ನೋಡಿ, ಈಗ ಇದಕ್ಕೆ ಮಾತ್ರ ತಗೋತಾ ಇದ್ದೀನಿ ಇಷ್ಟಕ್ಕೆ. ಓಕೆ, 2√3 will be the LCM. Now 2 get cancel ಆಯಿತು, ಉಳಿದಿರೋದು √3. √3 into 3 ಮಲ್ಟಿಪಲ್ ಮಾಡಿ, and now that will become 3√3. ಇನ್ನೊಂದ್ಸಲ ಹೇಳ್ತೀನಿ. ನಾವು 2 get cancel ಆಗುತ್ತೆ. ಸೊ ಇನ್ನು ಉಳಿದಿರೋದು √3. √3 into 3 will become 3√3 ಮೈನಸ್ ಇಲ್ಲಿ √3 get cancel ಆಗುತ್ತೆ. ಇನ್ನು ಉಳಿದಿರೋದು 2 2s are 4 ಹೋಲ್ ಡಿವೈಡೆಡ್ ಬೈ. ನಾವು ಅಗೇನ್ ಇಲ್ಲೂ ಅಷ್ಟೇ ಸೇಮ್ ಮಾಡಿ, ಇಲ್ಲೂ ಸೇಮ್ ಮಾಡೋದು ಏನು ಬರುತ್ತೆ? √3ಗೂ 2ಗೆ LCM ಎಷ್ಟು? 2√3 will be the LCM. ಹಾಗಾದರೆ √3ಗೆ √3 ಬಂತು, ಇನ್ನು ಉಳಿದಿರೋದು 2 2s are 4 ಪ್ಲಸ್ ಇಲ್ಲಿ 2ಗೆ 2 ಕ್ಯಾನ್ಸಲ್ ಆಯಿತು, √3 into 3 will become 3. ಓಕೆ, ಸೊ ನೆಕ್ಸ್ಟು ನೋಡಿ, ಯು ನೀಡ್ ಟು ಮಲ್ಟಿಪಲ್ ವಿತ್ ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್. ಇಲ್ಲೇನಿದೆ? ಇಲ್ಲಿ 4 + 3√3 ಇದೆ. ಸೊ 4 + 3√3 ಇದ್ದರೆ ಯು ನೀಡ್ ಟು ರೈಟ್ ಆನ್ ದಿಸ್ ಆಸ್ 4 - 3√3/4 - 3. ಓಕೆ, ಸೊ ಇಲ್ಲಿ ಅಕಸ್ಮಾತ್ ಏನೇ ಇದ್ರು ಬೈನಾಮಿಯಲ್ ಪ್ಲಸ್ ಇದ್ದರೆ ಮೈನಸ್ ಹಾಕೋ, ಮೈನಸ್ ಇದ್ದರೆ ಪ್ಲಸ್ ಹಾಕೋ. ಓಕೆ, ನಾವು ಜಸ್ಟ್ ಅಬ್ಸರ್ವ್ ಹಿಯರ್. ಸೊ ಅಬ್ಸರ್ವ್ ಮಾಡಿದ್ರೆ ಇನ್ನು ಈಗ ಮಲ್ಟಿಪಲ್ ಮಾಡಿ 3√3 - 4 into 4 - 3√3 whole divided by
ಇಲ್ಲಿ 4 plus 3 root 3 into 4 minus 3 root 3. Now, so here, so 4 3s are 12 root 3 ಹಾಗೆ ಉಳ್ಕೊಳ್ಳುತ್ತೆ ಅಲ್ಲೇ ಬರ್ಕೊಳ್ಳಿ ಮೈನಸ್ ಈಗ ಇದು ಇಂಟು ಇದು 3 3s are 3 3s are 9 root 3 into root 3 root 9 ಆಯಿತು root 9 ಸ್ಕ್ವೇರ್ root 9 ಸ್ಕ್ವೇರ್ ರೂಟ್ 3 ಹಾಗಾದರೆ it will become 9 into 3 okay whole divided by a plus b ಇನ್ನೂ ಇದೆ ಅಲ್ಲ ಇಲ್ಲಿ ಸಿಂಗಲ್ ಟರ್ಮ್ ಜೊತೆ ಡಬಲ್ ಟರ್ಮ್ ಆಯಿತು ಈಗ ಮೈನಸ್ ಇದು 4 4s are 16 minus into minus plus 4 3s are 12 root 3 now a plus b into a minus b ಅಂದರೆ a square minus b square okay now ಇಲ್ಲಿ 12 root 3 ಇದೆ so 12 root 3 ಎಷ್ಟಾಯಿತು 24 root 3 12 plus 12 is 24 ಇಲ್ಲಿ ಬರೀತೀನಿ so it will become 24 root 3 so now minus 9 3s are 27 minus 60 divided by now 4 square andre 60 minus now e square ಎರಡಕ್ಕೂ ಅಪ್ಲೈ ಆಗುತ್ತೆ 3 square ಅಂದ್ರೆ 9 into 3 okay 24 root 3 ಅಲ್ಲೇ ಇದೆ okay minus into minus will become plus 27 plus 16 27 ಗೆ 16 ಆಡ್ ಮಾಡಿದ್ರೆ it's 43 divided by 16 minus ಕೆಳಗಡೆ ಅಲ್ಲಿ ತಿಂತೀವಿ ಓಕೆ ಈಗ ಸೊ 16 minus 9 3s are 27 ಸರಿನಾ ಸೊ ಈಗ 24 root 3 minus 43 whole divided by 627 ಹೋದ್ರೆ ಅಥವಾ 27 16 ಹೋದ್ರೆ ಇಲ್ಲಿ ಸಬ್ಟ್ರಾಕ್ಷನ್ ಬರಲ್ಲ ಅಲ್ಲ 27 minus 16 so 16 plus 26 plus so that means ಎಷ್ಟು minus 11 ಕ್ಲಿಯರ್ ಈಗ ಆಕ್ಚುಲ್ ಆಗಿ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಈ ಥರ ಇಲ್ಲ ಆನ್ಸರ್ ಗೊತ್ತು ಇದು ಆನ್ಸರ್ ಬರ್ಸೋದು ಹೀಗೆ ನೋಡಿ ಯಾವತ್ತೂ ಆನ್ಸರ್ನು ಮೈನಸಲ್ಲಿ ಇರಬಾರ್ದು ಅರ್ಥ ಆಯ್ತಾ ಹೇಳಿದ್ದು ಏನಿರಬಾರ್ದು ಮೈನಸಲ್ಲಿ ಇರಬಾರ್ದು ಆನ್ಸರ್ ಸೊ ಮೈನಸಲ್ಲಿ ಇರಬಾರ್ದು ಆನ್ಸರ್ ಕಾಣೋಕ್ಕೋಸ್ಕರ ವಾಟ್ ಐ ಡೂ ಇಸ್ ಐ ಮಲ್ಟಿಪಲ್ ಹೋಲ್ ಥಿಂಗ್ ಬೈ ಮೈನಸ್ ಇನ್ ಬರೀತಾರೆ ಸರ್ ಮಲ್ಟಿಪಲ್ ಮಾಡಿ ಓಕೆ ಈಗ ನೋಡಿ ಮೈನಸ್ ಇಂಟು ಪ್ಲಸ್ ಇಲ್ಲಿ ಏನು ಸಿಂಬಲ್ ಅಂದರೆ ಎಷ್ಟಿದೆ ಪ್ಲಸ್ ಇದೆ ಸೊ ಮೈನಸ್ ಇಂಟು ಪ್ಲಸ್ minus 24 root 3 now minus into minus will become plus 43 divided by minus into minus will become plus 1 now ನಾನೇನು ಹೇಳಿದೆ ಆನ್ಸರ್ನ ಮೈನಸ್ಗೆ ಇಟ್ಬೇಡಿ ಅಂತ ಹೇಳಿದೆ ಹೌದಾ ಆನ್ಸರ್ ಮೈನಸ್ ಇಡಬಾರ್ದು ಅನ್ನೋ ರೀಸನ್ಗೋಸ್ಕರ ನಾನು ಮಲ್ಟಿಪಲ್ ಇಟ್ ಬೈ ಮೈನಸ್ ಮಾಡಿದೆ ಸೊ ಮೈನಸ್ ಇಂಟು ಮೈನಸ್ ವಿಲ್ ಬಿಕಮ್ ಪ್ಲಸ್ ಆಗಬೇಕು ಆದರೆ ಈಗ ಮೈನಸ್ ಮಾಡ್ಬಿಡ್ತಲ್ಲ ಅದಕ್ಕೆ ನಾನೇನು ಮಾಡ್ತೀನಿ ಆನ್ಸರ್ನ ಈ ರೀತಿ ಬಂದಿರ್ತೀನಿ ಸೊ ಫಸ್ಟ್ 43 ಬರೀತೀನಿ ಆಮೇಲೆ ಏನು ಮಾಡ್ತೀನಿ ಮೈನಸ್ 24 ರೂಟ್ 3 ಬೈ 11 ಇಸ್ ಇಟ್ ಕ್ಲಿಯರ್ ಸೊ ಫಸ್ಟ್ 43 ಬರುತ್ತೆ ಆಮೇಲೆ ಏನು ಬರುತ್ತೆ ಮೈನಸ್ 24 ರೂಟ್ 3 ಬರುತ್ತೆ ನಾವು ಈಗ 43 ಹಿಂದೆ ಹೇಗಿದೆ ಸಿಂಬಲ್ ಪ್ಲಸ್ಸು 24 ರೂಟ್ 3 ಹಿಂದೆ ಇದೆ ಮೈನಸ್ಸು 11 ಇದೆ ಪ್ಲಸ್ಸು ಸೊ ಹಾಗಾಗಿ ಆ್ಯಂಡ್ ದಿಸ್ ಇಸ್ ದ 5 square 60 plus 4 secant square 30 minus tan square 40 whole divided by sin square 30 plus cos square 30 equals to 67 by 12. ನಾನು ಹೇಳಿದಂಗೆ ನಿಮಗೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಗಿಂತ ಇದೇ ಈಸಿ ತುಂಬ ಈಸಿ ಬಟ್ ನಿಮಗೆ ವ್ಯಾಲ್ಯೂಸ್ ಗೊತ್ತಿರಬೇಕು ಅಷ್ಟೇ ಸೊ ನಾವು ಜಸ್ಟ್ ಅಲ್ಲಿ ಅಪ್ಲೈ ದ ವ್ಯಾಲ್ಯೂಸ್ ನಾವು 5 ಇಂಟು ನಾವು ಕಾಸ್ ಸ್ಕ್ವೇರ್ 60 ಅಂತಂದರೆ ಕಾಸ್ 60 ಅಂದರೆ 1/2 ಕಾಸ್ 60 ಅಂದರೆ ಎಷ್ಟು 1/2 ಇಲ್ಲೇನಿದೆ ಸ್ಕ್ವೇರ್ ಇದೆ ಸೊ ಇಟ್ಸ್ ಮೇಕ್ ಸ್ಕ್ವೇರ್ ಕರೆಕ್ಟಾ ಪ್ಲಸ್ 4 ಇಂಟು ಸೀಕೆಂಟ್ 30 ಅಂತಂದರೆ 2/√3 ಇಲ್ಲಿ ಸ್ಕ್ವೇರ್ ಇದೆ ಇಟ್ಸ್ ಹೋಲ್ ಸ್ಕ್ವೇರ್ ಮೈನಸ್ tan 45 ಅಂದರೆ 1 ಸ್ಕ್ವೇರ್ ಇದೆ 1 ಸ್ಕ್ವೇರ್ ನಾವು ಹೋಲ್ ಡಿವೈಡೆಡ್ ಬೈ sin square 30 plus cos square 30 equals to 1 ಸೊ sin square 30 cos square 30 ಬ್ಯಾಗ್ ಏನಾಗುತ್ತೆ 1 ಯಾಕೆ ಅಂತಂದರೆ
sin square theta plus cos square theta equals to ಏನಾಗುತ್ತೆ 1 ಆಗುತ್ತೆ. ಇಷ್ಟು ಆ್ಯಕ್ಚುಲಿ ನೀವು ಮಾಡಬೇಕಾಗಿರೋದು ಫಸ್ಟ್ ಸ್ಟೆಪ್. ಇನ್ನು ಕೆಳಗಡೆ ಡಿನಾಮಿನೇಟರ್ 1 ಇರೋದ್ರಿಂದ ಇದು ನೆಗ್ಲೆಕ್ಟ್ ದ ಡಿನಾಮಿನೇಟರ್. ಬಟ್ ಟೇಕ್ ದ ನ್ಯೂಮರೇಟರ್ ನಾವು 5 ಇಂಟು ನಾವು 1 ಸ್ಕ್ವೇರ್ ಅಂದರೆ 1, 2 ಸ್ಕ್ವೇರ್ ಅಂದರೆ 4 ಪ್ಲಸ್ 4 ಇಂಟು ಈ ಸ್ಕ್ವೇರು ಇದಕ್ಕೂ ಅಪ್ಲೈ ಆಗುತ್ತೆ, ಇದಕ್ಕೂ ಅಪ್ಲೈ ಆಗುತ್ತೆ. 2 ಸ್ಕ್ವೇರ್ ಅಂದರೆ 4, ಸ್ಕ್ವೇರ್ಗೆ ಸ್ಕ್ವೇರ್ ಕ್ಯಾನ್ಸಲ್, ಇದಿರೋದು 3 ಮೈನಸ್ 1 ಸ್ಕ್ವೇರ್ ಅಂದರೆ 1. ಕೆಳಗಡೆ ಏನೂ ಇಲ್ಲ, ಬಿಟ್ಟು ಹಾಕು. 1 ಇದೆ, ಅದರ ಅವಶ್ಯಕತೆ ಇಲ್ಲ. 5 ones are 5 divided by the 2 is there means 1, 5 by 4. 5 ones are 5 by 4 plus 4 fours are 16 divided by 4 fours are 16 divided by 3 minus 1. Okay, ಈಗ ನಾವು ಇಲ್ಲಿ ಇವೆರಡರಲ್ಲೂ ಡಿನಾಮಿನೇಟರ್ ಚೇಂಜ್ ಇದೆ. ಸೊ ಡಿನಾಮಿನೇಟರ್ ಚೇಂಜ್ ಇರೋದ್ರಿಂದ ಟೇಕ್ ದ LCM. LCM ಎಷ್ಟು 4 ಮತ್ತು 3ಗೆ 12 will be the LCM. Okay, so 12 LCM ಆದರೆ for how much are 12? 4 3s are 5 3s 4 3s are 12. So 5 3s are 15 plus 3 4s are 12. So 16 4s are ಎಷ್ಟು 64. ಇನ್ನು ಉಳಿದಿರೋದು -1. ನಾವು 64ಗೆ 15 ಆ್ಯಡ್ ಮಾಡಿ. ಸೊ 64 plus 15 is 79. It's 79 by 12 minus 1. ನಾವು ಈಗೂ ಅಷ್ಟೇ ಇಲ್ಲೂ ಏನೂ ಇಲ್ಲ ಅಂತಂದ್ರೆ ಬಂದಿರುತ್ತೆ. ನಾವು ಪುನಃ again take the LCM. Now what is the LCM? 12 is the LCM. 12 how much are 12? Well 1s are 12. 1 into 79 will become 79 minus 1 12s are 12. 12 ones are 12. That will be equals to 79 ಅಲ್ಲಿ 12 ಹೋದರೆ it's 67 by 12 equals to R. ಇದನ್ನು LHS ಅಂತ ತಗೊಂಡ್ರೆ